ಮತ್ತೆ 3 ಜನ DCMಗಳು ಬರ್ತಾರಂತೆ ಕಣೆ. 3 ಪೇಟ ಶಾಲು 1 ಏಲಕ್ಕಿ ಯಾರ ರೆಡಿ ಮಾಡ್ಕೊಳ್ಳಪ್ಪ. ಈಗಿರವೆ ಏನೋ ಕೆಲಸ ಮಾಡ್ತಾ ಇಲ್ಲ, ಇನ್ನ 3 ಬಂದು ಏನ್ ಮಾಡ್ತಾವಂತ್ಲೇ? ಇನ್ನ 3 ಬಂದ್ಮೇಲಾದ್ರೂ ಕೆಲಸ ಶುರು ಆಗ್ತದೇನೋ ಅಂತ ಕಣೆ. ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಆಗಿ MP ಎಲೆಕ್ಷನ್ ಒಳಗೆ ಎಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳ್ಬರ್ತದಂತೆ. DCM ಕುಡ್ದು ಅದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಇಲ್ಲ ನೋಡಲ್ಲ, ಅದು ಎಂಥ ವಿಚಾರ ಮಾಡಬೇಕಾದ್ರು ಪಕ್ಷದ ಅದು ಏನು ಮಾಡಿದ್ರೆ ಏನಾಗುತ್ತೆ, ಮಾಡಿದ್ರೆ ಅನುಕೂಲ ಆಗುತ್ತದ ಇಲ್ಲ ಅಂತ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಸೊ ನಾವ್ಯಾರು ಕೂಡ ಡಿಮಾಂಡ್ ಮಾಡಿಲ್ಲ. ಬಹಿರಂಗವಾಗಿ ನಮ್ಮ ಕಿವಿಲೆ ಮೆಲ್ಲಗೆ ಹೇಳಕ್ಕೆ ಒಳಗೆ ಏನೈತಿ ಅಂತವ. ಚಿಗುರು ಇಲ್ಲ ಪಗುರು ಇಲ್ಲ ಕಣೆ. 1 ಸೀಟು ಲಿಂಗಾಯತರು, 1 ಸೀಟು ದಲಿತರಿಗೆ DCM ಕೊಟ್ಬಿಡ್ಬೇಕು. ಆಗ ಸಮಾನತೆ ಇರ್ತದೆ. ಓಟ್ ಕೇಳಕ್ಕೂ ಸರಿ ಆಯ್ತದೆ ಅಂತ ನ್ಯಾಯ ಕೇಳಕ್ ಹೊಂಟೈತಿ. ಹಂಗಾರೆ DCM ಆಗಕ್ಕೆ ರೆಡಿ ಇರೋ ಕ್ಯಾಂಡಿಡೇಟ್ ಯಾವಲ? ಲಿಂಗಾಯತರು ಕೋಟಾದಲ್ಲಿ ನಾನೇ ಮುಂದೆ ಇರೋದು ಅಂತ MB ಪಾಟೀಲ್ ರೆಡಿ ಐತಿ ಕಣೆ. 3 ಆಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದನ್ನು ನಾನು ಇಲ್ಲೇನು ಹೇಳೋದಿಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನಾನೇನು ನನ್ನ ಅಭಿಪ್ರಾಯ ಏನಿದೆ ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಸುರ್ಜೇವಾಲ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿರೋದು. ನಮ್ಮ ಸಂಬಂಧಿಸಿದವರು ನಮ್ಮ ಅಭಿಪ್ರಾಯ ಅಲ್ಲಿ ಹೇಳ್ತೀವಿ. ಇನ್ನು ದಲಿತರಲ್ಲೇ ಹೊಸ ಕಾಂಪಿಟೇಷನ್ ಜಾಸ್ತಿ ಇರೋದು. ಆದ್ರೂ ಸೀನಿಯರಿಟಿ ಪ್ರಕಾರ ನಂಗೆ ಬರಬೇಕು ಅಂತ ಪರಮೇಶ್ವರ್ ಎದ್ದು ನಿಂತೈತಿ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅವ್ರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನ ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಇಲ್ಲ ಆದ್ರೆ ಆಗ್ಬೋದು. ಇದನ್ನ DCM ಬದಲು ಕಡೇ ಪಕ್ಷ 1 ತಿಂಗಳಾದ್ರೂ CM ಮಾಡ್ಬಿಡ ಕೇಳ. ಪಾಪ ಎಷ್ಟು ವರ್ಷದಿಂದ ಕೇಳ್ಕೊಂಡೆ ಬತ್ತೈತಿ. ಸಿದ್ದಣ್ಣ ಬಿಡೋದಿಲ್ಲ, ಬೇರೆ ಯಾರಿಗೂ ಚಾನ್ಸ್ ಸಿಗೋದಿಲ್ಲ ಕಂಬುಳ್ಳಣ್ಣ. ನೋಡಲಿ BJP ಅರ್ಧಿಗೆ ಟ್ವೀಟ್ ಮಾಡ್ಕೊಂಡು ಆಡ್ಕಂತೈತಿ. ಕೆಲಸ ಮಾಡೋದು ಬಿಟ್ಟು ಜಗಳಗಳನ್ನ ಮಾಡ್ಕೊಂಡೆ ಕಾಲ ಕಳಿತಾವೆ, ಜನಗಳು ಓಡಾಡ್ತವೆ ಅಂತ ಟ್ವೀಟ್ ಮಾಡ್ಬೇಕನೆ. ಪಾಪ ಇರೋದ ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಅಂತ ನಾನೇ ಹೇಳ್ಕೊಟ್ರು ಅವಕ್ಕೆ ಅರ್ಥ ಆಗೋದಿಲ್ಲ ಕಂಬುಡ್ಲ. ಅಂದಂಗೆ ಇವುಗಳ ಪಾರ್ಟಿಲಿ ಜಗಳಗಳಿಲ್ವಂತಿಲ್ಲ. ಐತೆ ಕಣೆ, ಅಧ್ಯಕ್ಷಂಗೂ ವಿರೋಧ ಪಕ್ಷದ ಲೀಡರ್ಗೂ ಒಳಗೊಳಗೆ ಆಯ್ತಾ ಇಲ್ವಂತೆ. ಅದಕ್ಕೆ ರಿಟೈರ್ಡ್ ಆಗಿ ಸ್ಮೈಲ್ ಗೌಡ್ರನ್ನ ಹಿಡಿಸ್ಕೊಂಡ್ಬಂದು ಮತ್ತೆ MP ಎಲೆಕ್ಷನ್ ನಿಲ್ಸಕೊಂಡಬೇಕನೆ. ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂತದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು. ಬೆಂಗಳೂರು ಉತ್ತರಕ್ಕೆ ಸೀಟ್ ರವಿ ಟಿಕೆಟ್ ತಗೊಳಕ್ ಓಡಾಡ್ತಿತ್ತಲ್ಲ ಬೇಕನೈಸಿ. ಅದ್ ಗೊತ್ತಾದ್ಮೇಲೆ ಕಣ ಅಶೋಕ್ ಆಫ್ ಮಾಡಿಗಿರೋದು. ನೀನು ಬೆಂಗಳೂರಿನ ರಾಜಕೀಯಕ್ಕೆ ಕಾಲ್ ಮಾಡಕ್ ಬಿಡಕಣಪ್ಪ, ನಾವ್ ಇದೀವಿ ನೋಡ್ಕಂತೀವಿ ಅಂತವ ಇಂಡೈರೆಕ್ಟ್ ಆಗಿ ಹೇಳೈತಿ. ಇವು ಇಂಥವು 1000 ಪ್ಲಾನ್ ಮಾಡ್ಕೊಂಡ್ರು ಡೆಲ್ಲಿ ದೊರೆಗಳು ಟೀ ಕುಡ್ಕೊಂಡು ಕವಡೆ ಹಾಕಿ ಟಿಕೆಟ್ ಹಂಚಿರ್ತವೆ ಕಂಬುಡ್ಲೆ. ಇವು ಅವುಗಳ ಮಾತು ಕೇಳ್ಕೊಂಡು ತೆಪ್ಪಗೆ ಕ್ಯಾನ್ವಾಸಿಗೆ ಹೋಗ್ಬೇಕಾಯ್ತದೆ. ಸಾಕು ಆಫ್ ಮಾಡ್ಲ ಮೈಕ. ಶಿವನಿ ಶಂಭುಲಿಂಗ. Cuidado, caralho!